ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 1 ವರ್ಷವನ್ನು ಪೂರೈಸ್ತಿದೆ. ಏನು ಅನ್ನಿಸ್ತಾ ಇದೆ? ಸರ್ಕಾರ ನಾವು 1 ವರ್ಷ ಮುಗಿಸಿರೋದು ಭಾಳ ಸಂತೋಷ. ಕಾರಣ ನಾವೇನು ಜನರಿಗೆ ಭರವಸೆಯನ್ನು ಕೊಟ್ಟಿತ್ತು ಅದನ್ನು ಬಹುಶಃ ಇಡೀ ದೇಶದಲ್ಲಿ ಯಾವ ಹಿಂದೆ ಸರ್ಕಾರನೂ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂಥ ಯೋಜನೆಗಳನ್ನ ಭರವಸೆ ಕೊಟ್ಟಂಥ ರೀತಿಯಲ್ಲಿ ನಾವು ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇಬ್ಬರ ನಾಯಕತ್ವದಲ್ಲಿ ಭಾಳ ಯಶಸ್ವಿಯಾಗಿ ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿರೋ ಜೊತೆಗೆ ಅಭಿವೃದ್ಧಿಗೂ ಸಹ ಹೆಚ್ಚು ಗಮನ ಕೊಟ್ಟಿದ್ದೀವಿ. ಮತ್ತು ಬಹಳ ದೊಡ್ಡ ಪ್ರಮಾಣದ ಬರಗಾಲ ಎದುರಿಸಿದ್ದೀವಿ. ಅಂಥ ಒಂದು ಬರಗಾಲದಲ್ಲೂ ಸಹ ರೈತರು ತೊಂದರೆಗೀಡಾಗದಂಗೆ ನೋಡ್ಕೊಂಡಿದ್ದೀವಿ. ಅವರಿಗೆ ಕನಿಷ್ಠ ಎಲ್ಲೂ ಸಹ ಅವರು ತೊಂದರೆ ಆಗದೇ ಇರೋ ರೀತಿಯಲ್ಲಿ 1 ವರ್ಷ ಎಲ್ಲೂ ಒಂದು ಪ್ರತಿಭಟನೆಗೆ ಮುಂದಾಗದೇ ಇರೋ ರೀತಿಯಲ್ಲಿ ಅವರೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿರ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಅದು ಒಂದು ಅತ್ಯಂತ ಸಂತೋಷದ ವಿಷಯ. ಓಕೆ, 2023ರ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನೀವು ಕೊಟ್ಟ ಮಾತು ಗ್ಯಾರಂಟಿ ಯೋಜನೆಗಳು ಅಂತೆಯೇ ಇವತ್ತಿನವರೆಗೂ ಕೂಡ ಅದು ಜನರನ್ನು ತಲುಪ್ತಾ ಇದೆ. ಜನರು ಕೂಡ ಖುಷಿಯಾಗಿದ್ದಾರೆ ಅನ್ನುವಂಥ ಫೀಡ್ಬ್ಯಾಕ್ ಬರ್ತಾ ಇದೆ. ನಿಮಗೇನು ಅನಿಸುತ್ತೆ, ಜನ ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ? ಏನಾಗುತ್ತೆ, ಜನ ಭಾಳ ಸಂತೋಷವಾಗಿ ಸ್ವೀಕಾರ ಮಾಡಿದ್ದಾರೆ, ಭಾಳ ಅಪ್ರಿಷಿಯೇಟಿವ್ ಮಾಡ್ತಿದ್ದಾರೆ. ಅದರಿಂದ ಎಷ್ಟೋ ಕುಟುಂಬಗಳು ಆರೋಗ್ಯದ ವಿಚಾರದಲ್ಲಿ ನಮಗೆ ಸಹಕಾರ ಆಗಿದೆ, ಮಕ್ಕಳ ಶಿಕ್ಷಣ ವಿಚಾರದಲ್ಲಿ ನಮಗೆ ಸಹಕಾರ ಸಿಕ್ಕಿದೆ. ಭಾಳ ಖುಷಿಯಾಗಿ ಹೆಣ್ಮಕ್ಳುಗಳು ಕುಟುಂಬಗಳು ಮಾತಾಡೋದು ನೋಡಿದ್ದೀವಿ. ಕೆಲವರು ರಾಜಕೀಯ ಪ್ರೇರಿತವಾಗಿ ಮಾತನಾಡ್ತಾರೆ. ಅದು ರಾಜಕೀಯ ಪ್ರೇರಿತ ಮಾತನಾಡ್ತಕ್ಕಂಥವ್ರು ರಾಜಕಾರಣಿಗಳು, ಸಾಮಾನ್ಯ ಜನ ಅಲ್ಲ. ಏನೂ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ವಿರೋಧ ಮಾಡಿದ್ರು, ಕೊಡೋಕ್ಕಾಗಲ್ಲ ಅಂದರು, ಕೊಟ್ಟು ಇದು ಕೊಡೋದ್ರಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ ಅಂದರು, ಅವಶ್ಯಕತೆ ಇಲ್ಲ ಅಂದರು. ಈಗ ಆದ್ರೂ ಅವ್ರಿಗೊಂದಷ್ಟು ಓಟ್ ಹಾಕಿದ್ದಾರೆ. ಇದು ಡೆಮಾಕ್ರಸಿನಲ್ಲಿ ವ್ಯವಸ್ಥೆಯಲ್ಲಿ ಕಾಮನ್ನು. ನಾವು ಓಟ್ಗೋಸ್ಕರ ಮುಂದೆ ಓಟ್ ಹಾಕ್ತಾರೆ ಅಂತ ಅನ್ನೋಕ್ಕೋಸ್ಕರ ಈ ಕಾರ್ಯಕ್ರಮ ಕೊಟ್ಟಿಲ್ಲ. ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಒಂದು ಇಡೀ ದೇಶವನ್ನು ಪಾದಯಾತ್ರೆ ಮೂಲಕ ಸುತ್ತಾಡಿದಾಗ ಅಲ್ಲಿ ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಜನರಿಗೆ ಕನಿಷ್ಠ ಬದುಕಿಗೆ ಒಂದು ಸರ್ಕಾರ ಜವಾಬ್ದಾರಿಯನ್ನು ತಗೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನ ಕೊಟ್ಟಿತ್ತು. ಗ್ಯಾರಂಟಿ ಯೋಜನೆಗಳು ಅಂದಾಗಲೂ ಸರ್ ಟೀಕೆ ಟಿಪ್ಪಣಿಗಳು ತೀರಾ ಸಹಜವಾಗಿ ಬರ್ತಾ ಇದ್ದಾವೆ. ಗೃಹಜ್ಯೋತಿ ಓಕೆ, ಗೃಹಲಕ್ಷ್ಮಿ ಓಕೆ, ಯುವ ನಿಧಿ ಅಂದಾಗ ಅಷ್ಟು ದೊಡ್ಡ ಮೊತ್ತವನ್ನು ಯುವಕರಿಗೆ ಕೊಡೋದ್ರ ಬದಲು ಉದ್ಯೋಗ ಕೊಟ್ಟಿದ್ರೆ ಸೂಕ್ತ ಅನ್ನುವಂಥ ಟಿಪ್ಪಣಿಗೆ. ಹೌದು, ಅದು ಉದ್ಯೋಗ ಆ ಟೈಮ್ ಬೀಯಿಂಗ್ 2 years ಮಾತ್ರ. ಯಾರು ಡಿಗ್ರಿ ಮಾಡಿ ಹೊರಗಡೆ ಬರ್ತಾರೆ ಅವರಿಗೆ ತಾತ್ಕಾಲಿಕವಾಗಿ ಅಪಾಯಿಂಟ್ಮೆಂಟ್ ಸಿಗೋವರೆಗೂ ಟೈಮ್ ಬೀಯಿಂಗ್ ಅವರ ಒಂದು ಜೀವನೋಪಾಯಕ್ಕೆ ತೊಂದರೆ ಆಗದೆ ಇರಲಿ ಅಂತ ಕೊಟ್ಟಿರೋದು. ಬಹುಶಃ ಟೀಕೆ ಮಾಡಲಿಕ್ಕೆ ನೀವು ಹೇಳ್ದಂಗೆ ಬೇಕಾದಷ್ಟು ದಾರಿಗಳಿರ್ತವೆ. ಆದರೆ ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು ಕಡಿಮೆ. ಜನ ಹೇಳ್ತಾರೆ, ಜನ ವಾಯ್ಸು ನೀವು ಟಿ ವಿಯವ್ರು ಮಾಡಲ್ಲ, ನಿಮಗೆ ನೆಗೆಟಿವ್ ಬೇಕು, ಪಾಸಿಟಿವ್ ನೀವೇನು ಮಾಡ್ತೀರಾ ಪಾಪ? ಇಲ್ಲ ಸರ್, ಈಗ ನಾನು ಆರಂಭದಲ್ಲಿ ಒಂದು ಕ್ವಶನ್ ಕೇಳಿದೆ, ಜನರು ಕೂಡ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಎಲ್ಲೂ ನೀವು ವಿರೋಧ ಮಾಡಿದವ್ರು ಹೆಚ್ಚಿಗೆ ತೋರಿಸಿದ್ರೆ ವಿನ ಜನ ಸಂತೋಷ ಪಟ್ಟವ್ರದ್ದು ಹೆಚ್ಚಿಗೆ ತೋರಿಸಿಲ್ಲ. ನಾವು ತೋರಿಸಿದ್ದೀವಿ ಸರ್, ಆ ಗ್ಯಾರಂಟಿ ಗೃಹಲಕ್ಷ್ಮಿ ಫ್ರಿಡ್ಜ್ ತಗೊಂಡಿದ್ದು, ಮಕ್ಕಳ ಎಜುಕೇಶನ್ಗೆ ದುಡ್ಡು ಕೂಡಿಟ್ಟಿದ್ದು ತೋರಿಸಿದ್ರೆ ತುಂಬ ಸಂತೋಷ. ಬಟ್ ಹೆಚ್ಚು ಮಾಧ್ಯಮದವರು ಅಷ್ಟೇ ಮತ್ತು ಜನರಿಗೂ ಪ್ರಚಾರಕ್ಕೆ ಹೋಗೋದು ನೆಗೆಟಿವ್ ಕಾಂಟ್ರವರ್ಸಿ, ಇದು ಸಹಜ. ಬಿಳಿ ಹಾಳಲ್ಲಿ ಕಪ್ಪು ಚುಕ್ಕೆನೇ ಅಲ್ವಾ ಸರ್ ಕಾಣೋದು? ಹೌದೌದು, ಆ ಥರ ಸರಿ. ಅದನ್ನು ನಾವು ವಿರೋಧನೂ ಮಾಡ್ತಾ ಇಲ್ಲ. ಬಟ್ ಆದರೆ ಭಾಳ ಜನಕ್ಕೆ ಅನುಕೂಲ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.